ಮುಂಗಾರು ಅಬ್ಬರ ಜೋರಾಗ್ತಾ ಇದ್ದ ಹಾಗೇನೆ ಈ ನಾನಾ ರೀತಿಯ ಹಾನಿಗಳು ಕೂಡ ಹಲವು ಕಡೆಗಳಲ್ಲಿ ಆಗ್ತಾ ಇದೆ. ಮುಖ್ಯವಾಗಿ ಹಾಸನದ ಮಲೆನಾಡು ಭಾಗದಲ್ಲಂತೂ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಈ ಭಾರೀ ಗಾಳಿ ಮಳೆಗೆ ಮನೆಗಳು ಕುಸಿದು ಬಿದ್ದಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಸಕಲೇಶಪುರದ ಹೆತ್ತೂರು ಹೋಬಳಿಯ ಅತ್ತಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಲಲಿತಾ ಸುಬ್ರಹ್ಮಣ್ಯ ಎಂಬುವರಿಗೆ ಸೇರಿದಂತಹ ಮನೆ ಧರಶಾಹಿ ಆಗಿಬಿಟ್ಟಿದೆ. ಟಾರ್ಪಲಿನನ್ನ ಮುಚ್ಚಿ ಮಳೆಯಿಂದ ಗೋಡೆಯನ್ನ ರಕ್ಷಿಸಿಕೊಳ್ಳುವಂತಹ ಯತ್ನವನ್ನ ದಂಪತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬ್ಯಾಕರವಳ್ಳಿ ಗ್ರಾಮದಲ್ಲೂ ಕೂಡ ಮನೆ ಕುಸಿದು ಬಿದ್ದಂತಹ ಘಟನೆ ನಡೆದಿದೆ. ಮನೆಯೊಳಗೆ ಕುಟುಂಬಸ್ಥರು ಇರುವಾಗಲೇ ಮನೆಯೊಂದು ಬಿದ್ದಿರುವಂತಹದ್ದು. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಮನೆಯೊಳಗಿದ್ದಂತಹ ಪೀಠೋಪಕರಣಗಳು ಸಾಮಗ್ರಿಗಳೆಲ್ಲವೂ ಕೂಡ ಈಗ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಂತಹ ಪರಿಸ್ಥಿತಿ. ಹೇಳಿ ಕೇಳಿ ಮಣ್ಣಿನ ಗೋಡೆಯಿಂದ ನಿರ್ಮಾಣವಾದಂತಹ ಮನೆ ಇದು. ಮಳೆ ಬಂದಂತಹ ಸಂದರ್ಭದಲ್ಲಿ ತೇವಾಗಿ ಕುಸಿದಿದೆ. ಇದೇ ಮನೆಯೊಳಗೆ ದಂಪತಿಗಳು ಕೂಡ ವಾಸವನ್ನು ಮಾಡ್ತಾ ಇದ್ರು. ಅದೃಷ್ಟವಶಾತ್ ಯಾರಿಗೂ ಕೂಡ ಹಾನಿಯಾಗಿಲ್ಲ. ಬಟ್ ಮನೆಯೊಳಗಿದ್ದಂತಹ ಪೀಠೋಪಕರಣಗಳೆಲ್ಲವೂ ಕೂಡ ಈಗ ಮಣ್ಣಿನಡಿಯಲ್ಲಿ ಸಿಲುಕಿಕೊಂಡಿರುವಂಥದ್ದು. ಈ ರೀತಿಯ ಹಾನಿ ಮತ್ತು ಅವಾಂತರಗಳು ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಆಗ್ತಾ ಇದೆ. ಅದಕ್ಕೆ ಕಾರಣ ಅಬ್ಬರದ ಮಳೆ, ನಿರಂತರವಾಗಿ ಸುರಿತಾ ಇರುವಂತಹ ಮಳೆ. ಪೂರ್ವ ಮುಂಗಾರು ಮಳೆಯ ಅಬ್ಬರ ಸೇತುವೆ ಮೇಲೆ ಹರಿತಾ ಇದೆ ಭಾರೀ ಪ್ರಮಾಣದ ನೀರು. ಇನ್ನು ಸೇತುವೆಗಳು ಮುಳುಗಡೆ ಆಗೋದಕ್ಕೆ ಶುರುವಾಗುತ್ತೆ. ಹಲವು ಗ್ರಾಮಗಳಿಗೆ ಈಗ ರಸ್ತೆ ಸಂಪರ್ಕ ಕಡಿತವಾಗಿದೆ. ಎಲ್ಲಿ ಅಂತಕ್ಕಂಥದ್ದನ್ನು ನೋಡಬೇಕು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಣಿಗೇರಿ ಗ್ರಾಮದ ಬಳಿ ಇರತಕ್ಕಂಥ ಸೇತುವೆ ಮುಳುಗಡೆಯಾಗಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿತಾ ಇದೆ ಮಳೆ. ಮಲೆನಾಡು ಹಾಸನದಲ್ಲಿ ಅರ್ಧ ಭಾಗ ಮಾತ್ರ ಬರುತ್ತೆ, ಕಾಲು ಭಾಗ ಮಾತ್ರ ಬರುತ್ತೆ. ಆದರೆ ಕರಾವಳಿಗೂ ಕಾಂಪಿಟ್ ಕೊಡೋ ರೀತಿಯಲ್ಲಿ ಮಳೆ ಆಗ್ತಾ ಇದೆ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ. ಹಾಗಾಗಿ ನದಿಗಳೆಲ್ಲ ಮೈದುಂಬಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ಸೇತುವೆಗಳು ಜಲಾವೃತವಾಗ್ತಾ ಇದೆ. ಯಾವಾಗ ಸೇತುವೆ ಮೇಲೆ ನೀರು ಹರಿಯೋದಕ್ಕೆ ಶುರು ಆಗುತ್ತೆ, ಮುಂದಿನ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗುತ್ತೆ. ಅದೇ ರೀತಿ ಘಟನೆ ಈಗ ಸಕಲೇಶಪುರ ಭಾಗದಲ್ಲಿ ಆಗಿದೆ. ಬಿಟ್ಟು ಬಿಡದೆ ಮೇಲಿಂದ ಮೇಲೆ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ಮಲೆನಾಡು ಭಾಗಕ್ಕೆ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಘಾಟಿ ಸ್ಟಾರ್ಟ್ ಆಗುತ್ತೆ.